ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಿದ್ದೀರಾ ನಮ್ಮ ಮ್ಯಾಗಿ. ಸೊ ತುಂಬ ದಿನ ಆಯ್ತು ಇವಳ ಬಗ್ಗೆ ಅಪ್ಡೇಟ್ನ ಕೊಟ್ಟು. ತುಂಬ ದಿನಗಳ ನಂತರ ಇವಳ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ನೋಡ್ಬೋದು ಹೇಗಿದ್ದಾಳೆ ಅಂಥೇಳಿ. ತುಂಬ ದಿನ ಆಯಿತು. ಬಾ. ಸೊ ಪ್ರೆಸೆಂಟ್ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಹಾಗಾಗಿ ವಾಕಿಂಗ್ನ ಮಾಡಿಸ್ತಾ ಇದ್ದೆ. ಮಳೆ ಎಲ್ಲ ಬಂದು ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಅದಕ್ಕೋಸ್ಕರ ವಾಕಿಂಗ್ನ ಮಾಡಿಸ್ತಾ ಇದ್ದೀನಿ. ಪ್ರೆಗ್ನೆಂಟ್ ಆದಮೇಲೆ ಡಾಗ್ಗಳಿಗೆ ವಾಕಿಂಗ್ ಮಾಡಿಸೋದು ತುಂಬ ಒಳ್ಳೆಯದು. ಇದರಿಂದ ವಾಕಿಂಗ್ನ ಮಾಡಿಸ್ತಾ ಇದ್ದೀನಿ. ಸೊ 1 ಇಯರ್ ಬ್ಯಾಕಲ್ಲಿ ಮರಿ ಮಾಡಿಸಿದ್ದು. ಅದಾದಮೇಲೆ ಲಾಸ್ಟ್ ಹೀಟ್ ಬಂದು ಸ್ಕಿಪ್ ಮಾಡಿದ್ದೆ. ಸೊ ಈ ಹೀಟಲ್ಲಿ ಮರಿ ಮಾಡಿಸ್ತಾ ಇದ್ದೀನಿ. ವರ್ಷಕ್ಕೆ ಒಂದು ಸಲ ಇವಳಿಗೆ ಮರಿ ಮಾಡಿಸ್ತಾ ಇರೋದು ನಾವು. ಬಾ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಮಾತ್ರ. ಇಲ್ಲಿ ಲೀಶ್ ಹಾಕೊಂಡು ಕರ್ಕೊಬಂದಿರೋದಕ್ಕೆ ಡಲ್ಲಾಗಿದ್ದಾಳೆ ಅಷ್ಟೇ. ಮೊದಲನೇ ಸಲ ಬಂದು 6 ಮರಿಯನ್ನು ಹಾಕಿದ್ಲು. ಒಂದು ಮರಿ ಡೆತ್ ಆಗಿತ್ತು ಬರುವಾಗಲೇ. ಇನ್ನು 5 ಪಪ್ಪೀಸ್ ಇತ್ತು. ಈ ಸಲ ಕೂಡ ಒಂದು 3-4 ಪಪ್ಪಿಗಳು ಇರ್ಬೋದು ಅಂತ ಅನ್ಕೋತೀನಿ. ಲಾಸ್ಟ್ ಟೈಮ್ ಬಂದು 6 ಪಪ್ಪಿ ಹಾಕಿತ್ತು. ಈ ಸಲ ಎಷ್ಟಾಗುತ್ತೆ ಅನ್ನೋದು ಗೊತ್ತಿಲ್ಲ, ನೋಡಬೇಕು, ವೆಯ್ಟ್ ಮಾಡಿ. ಸೊ ನೋಡ್ಬೋದು ಪ್ರೆಗ್ನೆಂಟ್ ಆಗಿದ್ದಾಳೆ. ಇವಳನ್ನ ವಾಕಿಂಗ್ಗೋಸ್ಕರ ಕರ್ಕೊಬಂದಿದ್ದೆ. ನೆನಪಾಯ್ತು ತುಂಬ ದಿನ ಆಯ್ತಲ್ಲ ಅಪ್ಡೇಟ್ನ ಕೊಟ್ಟು ಅಂತ ಹೇಳಿ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂಥೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವರಿಗೆಲ್ಲ ಈಗ ಮಾರ್ನಿಂಗ್ ಬಂದು ರೂಲ್ಸ್ ಫುಡ್ ಇರುತ್ತೆ. ಹಾಗೆ ಸಂಜೆ ಬಂದು ಚಿಕನ್ ರೈಸು ಅಥವಾ ಕರ್ಡ್ ರೈಸ್, ಮೊಸರನ್ನ ಇರುತ್ತೆ. ಜೊತೆಗೆ ಕ್ಯಾಲ್ಶಿಯಂ ಹಾಗೆ ಮಲ್ಟಿವಿಟಮಿನ್ ಸಿರಪ್ ಎಲ್ಲ ಇರುತ್ತೆ. ಪ್ರೆಗ್ನೆಂಟ್ ಆಗಿದೆಯಲ್ಲ, ಹಾಗಾಗಿ ಈ ಟೈಮಲ್ಲಿ ಇದನ್ನು ಕಂಪಲ್ಸರಿಯಾಗಿ ಕೊಡ್ತೀವಿ. ಒಂದು ವೇಳೆ ನೀವೇನಾದರೂ ಪಗ್ನಾಗಿ ಮರಿ ಬೇಕು ಅಂತ ಏನಾದ್ರು ನೋಡ್ತಾ ಇದ್ರೆ ವೆಯ್ಟ್ ಮಾಡಿ. 7 ಪಪ್ಪೀಸ್ ಆದಮೇಲೆ 7 ಪಪ್ಪಿನೇ ನೀವು ತೊಗೋಬಹುದು. ಬೇಕು ಈ ಸಲ ಎಷ್ಟು ಮರಿ ಹಾಕ್ತಾಳೆ ಅಂಥೇಳಿ. ಸೊ ಮರಿ ಹಾಕಿದ್ರೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ನ ಕೊಡ್ತೀನಿ. ಓಕೆ, ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.